ಹಾಯ್ ಎಲ್ರಿಗೂ ನಮಸ್ಕಾರ. ಅದೆಷ್ಟು ಸಂಬಂಧಗಳು ಈ ಥರ ಅಪಾರ್ಥಗಳಲ್ಲೇ ಬಿರುಕ್ಬಿಟ್ಟಿರುತ್ತೆ. ಯಾರೋ ಒಬ್ಬರು ಏನೋ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದು ಬೇರೆ ಮಾತು. ಆದರೆ ವರ್ಷಾನುಗಟ್ಟಲೆ ನಮ್ಮ ಜೊತೆನೇ ಇದ್ದು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಗೆ ಈ ಥರ ಏನೋ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಅದರಲ್ಲಿ ಏನೋ ಅರ್ಥ ಇದೆ, ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇನೋ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ನನ್ನನ್ನು ಕಂಡ್ರೆ ಅವಳಿಗೆ ಆಗ್ತಾ ಇಲ್ಲ, ಅವಳಿಗೆ ಹೊಟ್ಟೆಗಿಚ್ಚು, ಅದಕ್ಕೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಮತ್ತೆ ಮತ್ತೆ ನಮ್ಮನ್ನು ನಾವು ಯಾರೋ ಒಬ್ಬರು ಏನೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರೀ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ನಾವು ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಇವುಗಳಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇರೋದು ಇತ್ತೀಚಿನ ಕಾಲದಲ್ಲಿ ಸ್ನೇಹಿತರನ್ನು ಅಲ್ವಾ. ನಮಗೂ ನಿಮಗೂ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ, ನಾವು ಕೆಲವೊಂದು ವಿಷಯಗಳನ್ನು ಅಪ್ಪ ಅಮ್ಮ ಅಣ್ಣ ತಮ್ಮ ಅಂದರೆ ಈ ಒಂದು ಕುಟುಂಬದ ನಮ್ಮ ಸದಸ್ಯರಿಗೆ ಏನೆಲ್ಲ ನಾವು ಹಂಚ್ಕೊಳ್ಳೋಕೆ ಇಷ್ಟಪಡಲ್ವೋ ಅದನ್ನು ನಾವು ನಮ್ಮ ಸ್ನೇಹಿತ ಬಳಗಕ್ಕೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ ಅಲ್ವಾ. ಸೊ ಅಂಥ ಸ್ನೇಹಿತರಲ್ಲಿ ಕೆಲವೊಬ್ಬರು, ಈಗ ನಾನೇನಾದರೂ ಹೇಳಿದ್ರೆ ನನ್ನ ಎದುರುಗಡೆ ಇರೋರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇಲ್ಲ ಎದುರುಗಡೆ ಏನಾದ್ರು ಹೇಳೋ ಸ್ನೇಹಿತರು ಏನಾದರೂ ಹೇಳಿದರೆ ನಾನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಅದು ಎಷ್ಟೋ ಕಡೆ ಇದ್ದೇ ಇದೆ. ಅದು ನನಗಲ್ಲ, ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಹೀಗಿರಬೇಕಾದ್ರೆ ಒಂದು ಸಣ್ಣ ಕತೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಫ್ರೆಂಡ್ಶಿಪ್ ಅಥವಾ ಈ ಸ್ನೇಹದಲ್ಲಿ ನಾವು ಯಾವ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅಪಾರ್ಥ ಮಾಡಿಕೊಂಡು ನಮ್ಮ ಸಂಬಂಧನ ನಾವು ಹೇಗೆ ಕಳ್ಕೊತೀವಿ, ಹೇಗೆ ಆ ಒಂದು ಗೆಳೆತನ ದೂರ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಕತೆ ಮೂಲಕ ವಿವರಿಸ್ತೀನಿ. ಒಂದು ಸಮುದ್ರದಲ್ಲಿ ಒಂದು ಏಡಿ ಹಾಗೆ ಸಮುದ್ರ ತುಂಬ ಕ್ಲೋಸ್ ಫ್ರೆಂಡ್ಸು ಆಯಿತಾ. ಅವರು ಬಿಟ್ಟೇ ಇರಲ್ಲ. ಏನಂತೀವಿ ಆ ಏಡಿ ಕ್ರ್ಯಾಬು ಸಮುದ್ರನ ಬಿಟ್ಟು ಹೋಗೇ ಇರಲ್ಲ, ಅಷ್ಟು ತುಂಬ ಕ್ಲೋಸ್ ಆಗಿರೋವಂಥದ್ದು ಇಬ್ಬರು ಕೂಡ. ಒಂದಿನ ಏನಾಗತ್ತೆ ಅಂತ ಅಂದರೆ ಈ ಕ್ರ್ಯಾಬು ಏಡಿ ಏನಂತೀವೋ ತುಂಬ ಖುಷಿಯಾಗಿರುತ್ತೆ. ಅದು ಏನು ಮಾಡುತ್ತೆ ಅಂತಂದರೆ ಸಮುದ್ರದ ದಡ ಏನಿದೆಯೋ ಆ ದಡದಲ್ಲಿ ತುಂಬ ಚೆನ್ನಾಗಿ ಓಡಾಡ್ತಾ ಇರುತ್ತೆ. ತಿರುಗಿ ನೋಡುತ್ತೆ, ಆ ಹೆಜ್ಜೆಗಳು ನೋಡಿ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಹಿಂದೆ ತಿರುಗಿ ನೋಡ್ತಾ ಇರುತ್ತೆ, ಅದಕ್ಕೆ ಹೆಜ್ಜೆಗಳನ್ನು ನೋಡಿ ಖುಷಿಯಾಗುತ್ತೆ. ತುಂಬ ಖುಷಿಯಲ್ಲೇ ಇದೇ ಥರ ತನ್ನ ಹೆಜ್ಜೆಗಳು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಕುಣಿತಾ ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ಹೀಗೆ ಮಾಡ್ತಾ 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 ಸಮುದ್ರ ಏನು ಮಾಡುತ್ತೆ, ಆ ಏಡಿಯ ಹೆಜ್ಜೆಗಳು ಏನಿದೆಯೋ ಆ ಹೆಜ್ಜೆಗಳನ್ನು ಅಳಿಸಿ ಬರ್ತಾ ಇರುತ್ತೆ. ಏಡಿ ನಡೆದು ಹಿಂದೆ ತಿರುಗಿ ತನ್ನ ಹೆಜ್ಜೆಗಳನ್ನು ನೋಡಿ ಖುಷಿ ಪಡುತ್ತೆ. ಸಮುದ್ರ ಅಲೆಗಳ ಮೂಲಕ ಅದನ್ನು ಅಳಿಸ್ತಾ ಹೋಗುತ್ತೆ. ಇದೇ ಥರ ಸಾಗ್ತಾ ಇರಬೇಕಾದ್ರೆ ಏಡಿ ಹೇಳ್ಬಿಡತ್ತೆ, ಪದೇ ಪದೇ ಇದೇ ಮಾಡ್ತಾ ಇದೆ ಅಲ್ವಾ ಸಮುದ್ರ. ಏಡಿ ತಿರುಗಿ ಹೇಳ್ಬಿಡತ್ತೆ, ಸಮುದ್ರ ನಾನು ನೀನು ಎಷ್ಟು ಒಳ್ಳೆಯ ಫ್ರೆಂಡ್ಸು, ನಾನು ಯಾರಿಗೂ ಇಲ್ಲದೆ ಏನೂ ಮಾಡಿದೆ, ನಿನ್ನ ಜೊತೆನೇ ಎಷ್ಟು ವರ್ಷ ಆಯಿತು ಇಲ್ಲೇ ಇದ್ದೀನಿ, ನಾನು ಇಷ್ಟು ಖುಷಿಯಾಗಿದ್ದೀನಿ, ನನ್ನ ಹೆಜ್ಜೆಗಳನ್ನು ನೋಡಿ ನಾನು ಖುಷಿಯಾಗಿದ್ದೀನಿ, ನೀನು ನೋಡೋಕ್ಕೆ ಆಗ್ತಿಲ್ವಾ, ನನ್ನ ಹೆಜ್ಜೆಗಳನ್ನ ನೀನು ಅಳಿಸ್ಬಿಡ್ತಿದ್ಯಾ ಅಲ್ವಾ, ನನಗೆಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಆ ಹೆಜ್ಜೆಗಳನ್ನು ನೋಡಿ, ನೀನು ಅಳಿಸಿಬಿಟ್ಟು ನನಗೆ ಎಷ್ಟು ನೋವು ಮಾಡಿದ್ಯಾ ಗೊತ್ತಾ ಅಂತ ಕೇಳುತ್ತೆ. ಆವಾಗ ಸಮುದ್ರ ಹೇಳುತ್ತೆ, ನೋಡು ನಾನು ನೀನು ಒಳ್ಳೆಯದಕ್ಕೆ ಮಾಡಿರೋದು. ಯಾಕೆ ಅಂತಂದರೆ ಅಲ್ಲಿ ದೂರದಲ್ಲಿ ನೋಡು ಬೇಸ್ತರು ಬರ್ತಾ ಇದ್ದಾರೆ, ಮೀನುಗಳನ್ನು ಜೊತೆಗೆ ಏಡಿಗಳನ್ನು ಹಿಡಿತಾ ಇದ್ದಾರೆ. ಈ ಏಡಿಗಳು ಹಿಡಿಬೇಕು ಅಂತಂದರೆ ಅವರ ಏಡಿನ ಹೆಜ್ಜೆನ ನೋಡಿ ಬೇಸ್ತರು ಏಡಿಗಳನ್ನು ಹಿಡಿತಾರೆ. ನಿನ್ನ ಹೆಜ್ಜೆ ಹೀಗೆ ಹೋಗ್ತಾ ಇರೋದು ನೋಡಿದರೆ ಬೇಸ್ತರು ಕೂಡ ನಿನ್ನ ಹಿಂದೆ ಹಿಂದೆ ಬಂದು ನಿನ್ನನ್ನು ಕೂಡ ಹಿಡಿತಾರೆ. ನಿನ್ನನ್ನು ಉಳಿಸೋಕ್ಕೋಸ್ಕರ ನಾನು ನನ್ನ ಅಲೆಗಳ ಮುಖಾಂತರ ನಾನು ನಿನ್ನ ಹೆಜ್ಜೆಗಳನ್ನು ಅಳಿಸ್ಬಿಟ್ಟೆ ಅಂತ ಸಮುದ್ರ ಹೇಳಿದಾಗ ಅದು ದೂರದಲ್ಲಿರೋ ಬೇಸ್ತ್ರಿಗಳನ್ನು ನೋಡಿ ನಿಜಕ್ಕೂ ಹೆದರ್ಕೊಂಡ್ಬಿಡತ್ತೆ ಏಡಿ. ಆವಾಗ ಹೇಳುತ್ತೆ, ಅಯ್ಯೋ ಥ್ಯಾಂಕ್ ಯು ಗೆಳೆಯ, ತುಂಬ ತುಂಬ ಧನ್ಯವಾದ ನಿನಗೆ, ಇಲ್ಲ ಅಂತಂದರೆ ಇವತ್ತು ನಾನು ಹೋಗಿಬಿಡ್ತಿದ್ದೆ, ನನ್ನ ಜೀವನ ಇಷ್ಟೇ ಆಗಿಬಿಟ್ಟಿರೋದು, ನೀನು ಇದ್ದಿದ್ದಕ್ಕೆ ಚೆನ್ನಾಗಾಯಿತು, ಇವತ್ತು ನಿನ್ನಿಂದ ನಾನು ಉಳ್ಕೊಂಡೆ ಅಂತ ಹೇಳಿ ಖುಷಿ ಪಡುತ್ತೆ ಏಡಿ. ಸೊ ಗೊತ್ತಾಯ್ತಲ್ವಾ ಕತೆ ಏನು ಅಂತ. ನಾವು ಕೆಲವೊಂದು ಸಲ ಬೇಜಾರು ಮಾಡ್ತು ನನಗೆ ಅಂತ ಹೇಳ್ಬಿಟ್ಟು ಅಥವಾ ಬೇಜಾರು ಮಾಡಿದ್ರು ನಮ್ಮ ಫ್ರೆಂಡ್ಸು ಅಂತ ಏನೋ ಕಾರಣ ಇಲ್ಲದೆ ಅವ್ರ ಮೇಲೆ ಬೇಜಾರು ಮಾಡ್ಕೊತೀವಿ. ಇದು ನಾವು ಅವರಿಗೆ ಏನಾದರೂ ಹೇಳಕ್ಕೆ ಹೋದರೆ ನಮ್ಮ ಫ್ರೆಂಡ್ಸ್ಗಳು ನಮ್ಮ ಮೇಲೆ ಅಪಹರ್ಥ ಕೂಡ ಮಾಡ್ಕೋಬೋದು, ನಮ್ಮನ್ನೇ ಕೆಟ್ಟವರು ಅಂತ ಬಿಂಬಿಸ್ಬೋದು, ಅಥವಾ ನಾವು ಖುಷಿಯಾಗಿರೋದು ಅವ್ರಿಗೆ ನೋಡೋಕ್ಕಾಗ್ತಿಲ್ಲ ನಿನಗೆ ಅಂತ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಬೋದು. ಅಷ್ಟೇ ಯಾಕೆ, ಜೊತೆಗೆ ನಾವೇನಾದರೂ ಹೇಳಕ್ಕೆ ಹೋದರೂ ಕೂಡ ಅವರಿಗೂ ಸ್ವಲ್ಪ ನೋವಾಗಿರ್ಬೋದು ಅಥವಾ ಇನ್ನೇನೋ ತಪ್ಪಾಗಿ ನಮ್ಮನ್ನು ಅರ್ಥ ಮಾಡ್ಕೋಬಹುದು ಅಲ್ವಾ. ಈ ಥರ ಅದೆಷ್ಟೋ ಫ್ರೆಂಡ್ಶಿಪ್ಗಳಲ್ಲಿ ಬಂದುಬಿಟ್ಟು ಅದೆಷ್ಟೋ ಬಿರುಕುಗಳು ಬಿಟ್ಟು ಈ ಫ್ರೆಂಡ್ಶಿಪ್ ಅಥವಾ ಈ ಗೆಳೆತನ ಅನ್ನೋ ಸಂಬಂಧಗಳೇ ದೂರ ಹೋಗ್ಬಿಟ್ಟಿದೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು ಅಲ್ವಾ.
ಸೊ ಹೀಗಿದ್ದಾಗ ಅದೆಷ್ಟೋ ಸಂಬಂಧಗಳು ಇನ್ನೂ ಕೂಡ ಇನ್ನೇನೋ ಬಿಟ್ಬಿಡಬೇಕು, ಚೆನ್ನಾಗಿರಬೇಕು ಅಂತಲೇ ಇರುತ್ತೆ. ಅದೆಷ್ಟೋ ಸಂಬಂಧಗಳು ಈ ಥರ ಅಪಾರ್ಥಗಳಲ್ಲೇ ಬಿರುಕ್ಬಿಟ್ಟಿರುತ್ತೆ. ಯಾರೋ ಒಬ್ಬರು ಏನೋ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದು ಬೇರೆ ಮಾತು. ಆದರೆ ವರ್ಷಾನುಗಟ್ಟಲೆ ನಮ್ಮ ಜೊತೆನೇ ಇದ್ದು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಗೆ ಈ ಥರ ಏನೋ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಅದರಲ್ಲಿ ಏನೋ ಅರ್ಥ ಇದೆ, ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇನೋ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ನನ್ನನ್ನು ಕಂಡ್ರೆ ಅವಳಿಗೆ ಆಗ್ತಾಯಿಲ್ಲ, ಅವಳಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಮತ್ತೆ ಮತ್ತೆ ನಮ್ಮನ್ನು ನಾವು ಒಂಥರ ತಪ್ಪಾಗಿ ತಿಳ್ಕೊಂಡು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ತುಂಬ ತಪ್ಪಾಗತ್ತೆ ಅಲ್ವಾ? ಸೊ ನಾನು ಹೇಳೋದಿಷ್ಟೇ, ಯಾವುದೇ ಫ್ರೆಂಡ್ಶಿಪ್ ಆಗಲಿ ಅಥವಾ ಏನೇ ಆಗಲಿ ಉಳಿಸ್ಕೊಬೇಕು ಅಂತ ಅಂದರೆ ಒಂದು ಎರಡೂ ಕಡೆಯಿಂದನೂ ಅದರ ಪ್ರಯತ್ನ ಇರಬೇಕು. ಬರೀ ನಾನು ಮಾತ್ರ ಉಳಿಸ್ಕೊತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ, ಆಯಿತಾ? ಇಬ್ಬರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕ್ಕೆ ನೋಡಬೇಕು. ಜೊತೆಗೆ ಅದರ ಜೊತೆಗೆ ಇನ್ನೊಂದು ದೊಡ್ಡ ಟಿಪ್ಸ್ ಅಥವಾ ನನ್ನ ಪ್ರಕಾರ ನಾನು ಫಾಲೋ ಮಾಡೋ ಟಿಪ್ಸ್ ಏನು ಅಂತ ಅಂದರೆ, ಮೊದಲು ತುಂಬ ಜನ ಹೇಳ್ತಾರೆ, ಏನು ಹೇಳ್ತಾರೆ, ಅಯ್ಯೋ ಅವಳು ಆ ಥರ ಮಾಡಿದ್ರು ಕೂಡ ನಾನು ಅವಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ, ಈ ಥರ ಅಂದ್ಲು ಆದರೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಅನ್ನೋರೇ ಜಾಸ್ತಿ. ಆದರೆ ಯಾವುದೇ ಫ್ರೆಂಡ್ಶಿಪ್ಪು ಅಥವಾ ಯಾವುದೇ ಸಂಬಂಧಗಳು ತುಂಬ ದಿನ ಇರಬೇಕು, ಅದು ಜೀವನ ಪರ್ಯಂತ ಜೊತೆಗೆ ಸಾಗಬೇಕು ಅಂತ ಅಂದರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರಬಾರ್ದೇ ಹೊರತು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಡ್ಜಸ್ಟ್ಮೆಂಟ್ ಇದ್ದರೆ ಆ ಸಂಬಂಧಕ್ಕೆ ಕೆಲವೊಂದು ಸಲ ಅಡ್ಜಸ್ಟ್ ಆಗ್ತಾ ಕೊನೆಗೆ ನಮಗೆ ಒಂದಿನ ಬೇಸತ್ತು ಜಿಗುಪ್ಸೆ ಬಂದುಬಿಡತ್ತೆ. ಈ ಸಂಬಂಧ ಬೇಡ, ಈ ರಿಲೇಷನ್ಶಿಪ್ಪೇ ಬೇಡ, ಅಥವಾ ಈ ಫ್ರೆಂಡ್ಶಿಪ್ಪೇ ಬೇಡ ಅಂತ ಯಾವುದೇ ಸಂಬಂಧಗಳಾಗಲಿ ಜಿಗುಪ್ಸೆ ಬಂದುಬಿಡುತ್ತೆ. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಎಲ್ಲಿ ನಾವು ಒಬ್ಬ ಮನುಷ್ಯನ ಅರ್ಥ ಮಾಡಿಕೊಂಡು ಬದುಕ್ತೀವೋ, ಅರ್ಥ ಮಾಡಿಸಿ ಅಥವಾ ಅರ್ಥ ಮಾಡಿಕೊಂಡು ಬದುಕ್ತೀವೋ ಆ ಜೀವನ ಚೆನ್ನಾಗಿರುತ್ತೆ, ಅಥವಾ ಆ ಒಂದು ಸಂಬಂಧ, ಆ ಒಂದು ರಿಲೇಷನ್ಶಿಪ್, ಆ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ, ನಾವು ಜಾಸ್ತಿ ನಂಬಿಸಿ ಬದುಕ್ತಿರ್ತೀವಿ ಅಲ್ವಾ. ಅಯ್ಯೋ ನಾನು ಹೀಗೆ ಮಾಡ್ತೀನಿ ಬಿಡು ಅಂತ ನಂಬಿಸಿ ಬದುಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆದರೆ ನಂಬಿ ಒಂದು ವೇಳೆ ಬದುಕಬಹುದು, ಇನ್ನೊಬ್ಬರನ್ನ ನಂಬಿ ಬದುಕಿ ಪರವಾಗಿಲ್ಲ, ನಂಬಿಸಿ ಮಾತ್ರ ಯಾವತ್ತೂ ಬದುಕಬೇಡಿ. ಯಾವುದೇ ಸಂಬಂಧದಲ್ಲಿ ನಂಬಿಸಿ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ, ಅವರನ್ನು ನಂಬಿ ಬದುಕೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಿಷ್ಟು ಇವತ್ತಿನ ಒಂದು ಈ ಪುಟ್ಟ ಕಥೆಯ ಮೂಲಕ ಸಂದೇಶ ಏನು ಅಂತ ಅಂದರೆ, ಒಂದು ನಿಮ್ಮ ಸಂಬಂಧ ಹೇಗೆ ಗಟ್ಟಿಯಾಗಿರಬೇಕು ಅಥವಾ ಸ್ಟ್ರಾಂಗ್ ಆಗಿರಬೇಕು, ಯಾವುದೇ ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಈ ಒಂದು ಸಂಬಂಧ ಯಾವ ಥರ ಗಟ್ಟಿ ಇರಬೇಕು ಅಂತ ಈ ಒಂದು ಪುಟ್ಟ ಕಥೆಯ ಮೂಲಕ ವಿವರಿಸ್ತೀನಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಸ್ನೇಹಿತ ಬಳಗಂದ್ರ ಜೊತೆ ಈ ಕಥೆನ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.